ನಮಸ್ಕಾರ. ನಾನು ನಿಮ್ಮ ಭರತೇಶ ಪಾನಕನವರು. ಗೌತಮಿ ನ್ಯೂಸ್ ಕರ್ನಾಟಕ. ದೇವರ ಹಿಪ್ಪರಗಿ. ಶಾಸಕರಿಂದ ಹಲವಾರು ಕಾಮಗಾರಿಗಳಿಗೆ ಭೂಮಿ ಪೂಜೆ. ದೇವರ ಹಿಪ್ಪರಗಿ ಮತಕ್ಷೇತ್ರದ ಗುಳಬಾಳ, ಶರಣ ಸೋಮನಾಳ ಮತ್ತು ಚಬನೂರು ಗ್ರಾಮದಲ್ಲಿ ಹಲವಾರು ಕಾಮಗಾರಿಗಳಿಗೆ ಶಾಸಕರಾದ ಶ್ರೀ ರಾಜುಗೌಡ ಪಾಟೀಲ್ ಅವರು ಭೂಮಿ ಪೂಜೆ ನೆರವೇರಿಸಿದರು. ಆನಂತರ ಮಾತನಾಡಿದ ರಾಜುಗೌಡ ಪಾಟೀಲ್ ಅವರು, ಸಮಗ್ರ ಅಭಿವೃದ್ಧಿಗಾಗಿ ಜನರ ಬೇಡಿಕೆಗನುಗುಣವಾಗಿ ಸರ್ಕಾರದಿಂದ ಅನುದಾನ ತಂದು ಕೆಲಸ ಮಾಡುತ್ತಿದ್ದೇನೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರವೇ ಕಾರಣ ಎಂದರು. ಇದೇ ಸಮಯದಲ್ಲಿ ಶ್ರೀ ಶಿವಪುತ್ರ ಸ್ವಾಮೀಜಿ, ಶ್ರೀ ರಾಮಲಿಂಗ ಸ್ವಾಮೀಜಿ, ಆನಂದ್ ಸ್ವಾಮಿ, ವಿಲಾಸ್ ರಾಥೋಡ್, ಅನಸೂಯ ಚಲವಾದಿ, ಬಸವರಾಜ್ ಡಿಂಗಿ, ಶಂಕರಗೌಡ ಬಿರಾದಾರ, ರಂಜಾನ್ ಕಲಾದಗಿ, ದಾವಲ್ ಸಾಬ್ ಬೋರಗಿ ಮತ್ತು ಊರಿನ ಮುಖಂಡರು, ಹಲವಾರು ಗ್ರಾಮಸ್ಥರು, ಸರ್ಕಾರಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ಅಂಗನವಾಡಿ ನಮ್ಮ ಊರಿನ ಎಲ್ಲ ಕೆಲಸಗಳು ಕಾರ್ಯಕ್ರಮದ ಕೇಂದ್ರ ಬಿಂದು ಶಾಸಕರು ರಾಜುಗೌಡ ಪಾಟೀಲ್ ಅವರಿಗೆ ನಮಸ್ಕರಿಸಿ ಮತ್ತು ಎಲ್ಲ ಆಫೀಸರು ಮೊದಲು ಮಾಡಿಕೊಂಡು ನಮ್ಮ ರುದ್ರಗೌಡರು ಶ್ರಮವಹಿಸಿ ಈ ಕೆಲಸ ತಂದಾರ. ನಮ್ಮ ಶಾಸಕರು ಅವರು ಸಪೋರ್ಟ್ಗಿದ್ದು ನಮ್ಮ ಊರೆಲ್ಲ ಸಹಕಾರದ ಯಾವುದೇ ತೊಂದರೆಗಳು ನಮ್ಮ ಊರಲ್ಲಿ ಆಗಲ್ಲ. ಎಲ್ಲರಿಗಿಂತ ಮುಂಚೆ ನಮ್ಮ ಪಿ ಡಿ ಒ ಸಾಹೇಬ್ ಚಲೋ ಬಂದಾನ. ಯಾರೇ ಫೋನ್ ಹಚ್ಚಲಿ, ಒಂದು ಸಣ್ಣ ಮಗು ಮೊದಲು ಮಾಡಿ ಫೋನ್ ಹಚ್ಚಲು ಮನೆತನ ಬಂದು ಕೆಲಸ ಮಾಡುವಂಥ ಈ ಸದ್ಯಕ್ಕೆ ನೋಡ್ಬೇಕಂದ್ರೆ ಪಿ ಡಿ ಒ ಸಾಹೇಬರು ಅಂಥ ಸಾಹೇಬರು ನಮ್ಗೆ ಸಿಕ್ಕಾರಿ. ನೀವು ಒಳ್ಳೆಯರಿದ್ವಿ, ನಮ್ಮ ಊರಿನ ಒಳ್ಳೆಯದ, ಎಲ್ಲ ಸಹಕಾರ ಮಾಡ್ಕೊಂಡು ಹೋಗ್ತೀವಿ. ಅಮೋಕ್ಷದ ಆಶೀರ್ವಾದ ಮತ್ತು ನಮ್ಮ ಸಿದ್ಧಿಪುರುಷ ಆಶೀರ್ವಾದ ಎಲ್ಲರೂ ಕೇಳಿ ಎರಡು ಮಾತು ಸತ್ಯ ಖುಷಿ ತರುವಂಥದ್ದು. ಇವತ್ತಿನ ದಿವಸ ಚಬ್ನೂರು ಗ್ರಾಮದಲ್ಲಿ ಒಂದು ಓಣಿ ಹಾಗೂ ಒಂದು ರೋಡ್ ಉಳಿಲಾರ್ದಂಗೆ ಶಿಸ್ತಿ ರಸ್ತೆ ನಿರ್ಮಾಣ ಆಗುವಂಥದ್ದು. ಇದರಲ್ಲಿ ನಮ್ಮ ಸೋದರಾದಂಥ ರುದ್ರಗೌಡರ ಪಾತ್ರನೂ ಐತಿ. ಯಾಕಂದ್ರೆ ನಾನು ಸಹಕಾರ ಇತ್ತು. ನಾನು ಬಂದು ಕೇಳಿದಾಗ ನಾನು ಹೇಳಿದೆ, ನನಗೇನಪ್ಪ ಕೆಲಸ ಆದ್ರೆ ಸಾಕು, ಯಾರು ತಂದ್ರೆ ಏನು ಮಾಡಿದ್ರೇನು, ಊರು ಸುಧಾರಣೆ ಮತ್ತೊಂದು ನನ್ನ ಕೆಲಸ ಕಮ್ಮಿ ಐತಿಲಿಕ್ಕೆ ಚಬ್ನೂರ್ಗ ಋಣ ನನ್ನ ಮೇಲೆ ಭಾಳ ಸಾಕಷ್ಟು ಅದ. ಯಾಕಂದ್ರೆ ಚಬ್ನೂರು ಗ್ರಾಮಸ್ಥರು ನೀವು ಇಲೆಕ್ಷನ್ದಾಗ ನಾ ಪ್ರಚಾರ ಬರ್ಲಿಕ್ಕಂದ್ರೂ ಯಾವುದೇ ಒಂದು ರೂಪಾಯಿ ತಗೊಳ್ಳಾರ್ದೆ ನಾನು ಲೀಡ್ ಮಾಡಿದಂಥ ಊರು ಯಾವುದಾರು ಇತ್ತು ಚಬ್ನೂರು ಅಂತ ಹೇಳಿ ನಾ ಭಾಳ ಹೆಮ್ಮೆಯಿಂದ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಇರುವಂಥ ಎಲ್ಲ ಸಮಾಜ ವರ್ಗದವರು ನಾನು ಬೇರೆ ತಿಳ್ಕೊಂಡಿಲ್ಲ. ಹಿಂದೆ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿನಿಂದ ಒಂದು ಸಂಬಂಧ ಈ ಗ್ರಾಮಕ್ಕೆ ನನಗೆ. ಯಾಕಂದ್ರೆ ಈ ಗ್ರಾಮದಲ್ಲಿ ಎಷ್ಟು ಸೇವೆ ಮಾಡಿದ್ರು ಕಡಿಮೆ ಅನ್ನೋಂಥ ಮಾತನ್ನು ಇಲ್ಲಿ ನಾನು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇನ್ನೂ ಒಂದು ನಮ್ಮ ಅಂಜುಮನ್ ಕಮಿಟಿ ಇಸ್ಲಾಂ ಇವರು ಒಂದು ಅಂಗನವಾಡಿ ಬೇಡಿಕೆ ಅಲ್ಲಿ ಆದರೂ 18 ಲಕ್ಷ ರೂಪಾಯಿ ಕೊಟ್ಟಿದ್ದೆ. ಇವತ್ತದು ಉದ್ಘಾಟನೆ ನೆರವಾಗತ್ತದ. ಅದೇ ರೀತಿ ನಮ್ಮ ಭಗೀರಥಿ ಸರ್ಕಲ್ ಒಂದು ಕೇಳಿದ್ರು, ಅದಕ್ಕೂ ಸಹಿತ ನಾವು 5 ಲಕ್ಷ ರೂಪಾಯಿ ಕೊಡುವಂಥದ್ದು. ಶಾಲಾ ರಿಪೇರಿ ಇರ್ಬೋದು, ಅದೇ ರೀತಿ ಫಿಲ್ಟರ್